ನಮಸ್ತೆ ಬಂಧುಗಳೇ, ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಎರಡು ಖುಷಿ ವಿಚಾರಗಳು ರೀ. ಇಬ್ಬರು ಅಭಿನಂದನೆಗೆ ಅರ್ಹರು. ಒಂದು ಬಿಹಾರಲ್ಲಿ ಎನ್ ಡಿ ಎ ಅಭಿನಂದನೆಗೆ ಅರ್ಹ ಆದರೆ, ಇನ್ನೊಂದು ನನ್ನ ಸ್ವಾರ್ಥ. ನನ್ನನ್ನು ಅಭಿನಂದನೆ ಮಾಡಿರಿ. ಏಕೆಂದರೆ ನೋಡಿ, 2 ತಿಂಗಳ ಮುಂಚೆನೇ ನಾನು ಬಿಹಾರದ ಪ್ರವಾಸ ಮಾಡಿದ್ದೆ. ಅಲ್ಲಿ ಸುಮಾರು 28 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೆ. ಏನು ಚುನಾವಣೆಯ ಗಾಳಿ ಯಾವ ಕಡೆ ಬೀಸ್ತಿದೆ ಅಂತ ಹೇಳಿ ಅಲ್ಲಿನ ಜನಸಾಮಾನ್ಯರ ಜೊತೆಗೆ ಮಾತಾಡಿದ್ದೆ, ಅಲ್ಲಿನ ಕಾರ್ಯಕರ್ತರುಗಳ ಜೊತೆಗೆ ಮಾತಾಡಿ ಬಂದು ಆವತ್ತೇ ವಿಡಿಯೋ ಮಾಡಿ ಹೇಳಿದ್ದೆ, ಎನ್ ಡಿ ಎಗೆ ಬಿಹಾರದಲ್ಲಿ ಕನಿಷ್ಠ ಅಂದರೆ 180 ಸೀಟು, ಅಲ್ಲಿಂದ 210 ಸೀಟ್ವರೆಗೂ ಬರ್ಬೋದು ಅಂಥೇಳಿ. ಅದಾದಮೇಲೆ ಮೊನ್ನೆ ಎಲ್ಲ ಪ್ರೀ ಪೋಲ್ ಸರ್ವೆಗಳು ಬಂದವು, ಅದಾದಮೇಲೆ ಎಕ್ಸಿಟ್ ಪೋಲ್ಗಳು ಬಂದವು. ಯಾವ ಪೋಲ್ ಕೂಡ ಇಷ್ಟು ದೊಡ್ಡ ಮಟ್ಟದಾಗ ಜಯ ಬರುತ್ತೆ ಅಂತ ಹೇಳಿರಲಿಲ್ಲ. 160 ಮ್ಯಾಕ್ಸಿಮಮ್ 166ಕ್ಕೆ ಹೋಗಿ ನಿಂತ್ಕೊಂಡ್ಬಿಟ್ವು. ಕೆಲವಂತೂ 121 ಜಸ್ಟ್ ನೆಕ್ ಟು ನೆಕ್ ಬರುತ್ತೆ ಅಂಥೇಳಿ ಆಕ್ಸಿಸ್ ಮೈ ಇಂಡಿಯಾ ಹೇಳ್ತು. ಯಾರೂ ಕೂಡ 166ಕ್ಕಿಂತ ಜಾಸ್ತಿ ಕೊಟ್ಟಿರಲಿಲ್ಲ. ನಿಮ್ಮ ಕುವರನಾಗಿ ಹೆಮ್ಮೆಯಿಂದ ಹೇಳ್ತಿದ್ದೇನೆ, 2 ತಿಂಗಳಿಗೆ ಮುಂಚೆನೇ ನಾನು ಘಂಟಾಘೋಷವಾಗಿ ಹೇಳಿದ್ದೆ, ಬಿಹಾರಲ್ಲಿ ಎನ್ ಡಿ ಎಗೆ 180 ಕನಿಷ್ಠ, ಮೇಲ್ಗಡೆಗೆ 210ವರೆಗೆ ಬರುತ್ತೆ ಅಂತ ಹೇಳಿ. ಆಲ್ಮೋಸ್ಟ್ ಏನು ಆ ಟಾಪ್ ಎಂಡ್ ಇದೆಯಲ್ಲ ಅದನ್ನು ಮುಡ್ತಾ ಇದೆ. ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ 203 ಟಚ್ ಆಗಿದೆ. ಬಹುಶಃ ಈ ವಿಡಿಯೋ ನಿಮ್ಮ ಹತ್ರ ಬರೋಷ್ಟೊತ್ತಿಗೆ 210 ಟಚ್ ಆಗಿರುತ್ತೆ ಅನಿಸುತ್ತೆ. ನಾನು ಬಿಹಾರದಲ್ಲಿ ಹೋಗಿದ್ದೆ, ಅಲ್ಲಿ ಉಳ್ಕೊಂಡಿದ್ದೆ, ಜನಗಳ ಜೊತೆ ಮಾತಾಡಿದ್ದೆ. ಅದಾದಮೇಲೆ ಬಂದು ಯಾವ ಕಾನ್ಫಿಡೆನ್ಸಲ್ಲಿ 180 ಬಂದೇ ಬರುತ್ತೆ, 210ವರೆಗೂ ಹೋಗುತ್ತೆ ಅಂತ ಹೇಳಿದ್ದೆ ಅಂತ ಹೇಳಿದ್ರೆ, ಅಲ್ಲಿನ ಜನಗಳನ್ನು ಮಾತಾಡಿಸಿದಾಗ ಅಲ್ಲಿನ ಜನಗಳಿಗೆ ನಿತೀಶ್ ಸರ್ಕಾರದ ಮೇಲೆ, ಬಿ ಜೆ ಪಿ ಮೇಲೆ ಇದ್ದಂತಹ ಒಂದು ಗೌರವ ಭಾವ ನೋಡಿ. ಚುನಾವಣೆಗಳಲ್ಲಿ 3 ಫ್ಯಾಕ್ಟರ್ಸು ತುಂಬ ವರ್ಕ್ ಆಗುತ್ತೆ. ಒಂದು ಪ್ರೋ ಇನ್ಕಂಬೆನ್ಸಿ ಅಥವಾ ಆಂಟಿ ಇನ್ಕಂಬೆನ್ಸಿ, 2ನೇದು ಪಾಸಿಟಿವ್ ವೋಟ್ ಅಥವಾ ನೆಗೆಟಿವ್ ವೋಟು, 3ನೇದು ಅರ್ಥಮೆಟಿಕ್ ಮತ್ತು ಕೆಮಿಸ್ಟ್ರಿ. ಇಲ್ಲಿ ಬಿಹಾರದಲ್ಲಿ ಈ ಸರಿ ಏನು ಎನ್ ಡಿ ಎಗೆ ಈ 3 ಇತ್ತು. ಪ್ರೋ ಇನ್ಕಂಬೆನ್ಸಿ ಇತ್ತು, ಸರ್ಕಾರ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ, ಇವರು ಮತ್ತೆ ಗೆದ್ದು ಬರಲೇಬೇಕಂತಕ್ಕಂಥ ಭಾವನೆ ಇತ್ತು. ಪಾಸಿಟಿವ್ ವೋಟಿಂಗ್ ಇತ್ತು, ಈ ಸರ್ಕಾರದಿಂದಲೇ ಮುಂದೆ ಡೆವಲಪ್ಮೆಂಟ್ ಆಗುತ್ತೆ, ಹಾಗಾಗಿ ಈ ಸರ್ಕಾರ ಇನ್ನೊಂದ್ಸರಿ ಬಂದೇ ಬರಬೇಕು ಅಂತ ಪಾಸಿಟಿವ್ ವೋಟಿಂಗ್ ಇತ್ತು. ನೆಗೆಟಿವ್ ವೋಟಿಂಗು ವಿರೋಧ ಪಕ್ಷಗಳ ಮೇಲಿತ್ತು, ಆರ್ ಜೆ ಡಿ ಮೇಲಿತ್ತು, ಕಾಂಗ್ರೆಸ್ ಮೇಲಿತ್ತು. ಆರ್ ಜೆ ಡಿ ಬಂದರೆ ಮತ್ತೆ ಎಲ್ಲಿ ಜಂಗಲ್ ರಾಜ್ ಬಂದ್ಬಿಡುತ್ತೆ ಅಂತಕ್ಕಂಥ ಒಂದು ಭಯ ಅಂತ ಹೇಳಿದ್ರೆ, ಎಲ್ಲ ಕಡೆ ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ಗೆ ಓಟ್ ಹಾಕೋರು ಪ್ರಯೋಜನ ಇಲ್ಲ ಅಂತಕ್ಕಂಥ ಭಾವನೆ ಇನ್ನೊಂದು ಕಡೆಗಿತ್ತು. ಸೊ ಆ ನೆಗೆಟಿವ್ ವೋಟ್ ಕೂಡ ಈ ಎನ್ ಡಿ ಎಗೆ ಪಾಸಿಟಿವ್ ಆಗಿ ಕೆಲಸ ಮಾಡ್ತು. 3ನೇದು ಮತ್ತು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಅರ್ಥಮೆಟಿಕ್ ಮತ್ತು ಕೆಮಿಸ್ಟ್ರಿ ಎರಡೂ ಕೂಡ ಚೆನ್ನಾಗಿ ಕೆಲಸ ಮಾಡೋದು ಎನ್ ಡಿ ಎನಲ್ಲಿ. ಏನಿದು ಅರ್ಥಮೆಟಿಕ್ ಮತ್ತು ಕೆಮಿಸ್ಟ್ರಿ ನೋಡಿ. ಉದಾಹರಣೆ ತೊಗೊಂಡ್ರೆ 2019 ಲೋಕಸಭಾ ಚುನಾವಣೆ ಕರ್ನಾಟಕದೇ ತಗೊಳ್ಳೋಣ. ಆಗ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಸು ಒಟ್ಟಿಗೆ ನಿಂತಿದ್ರು. ಈ ಅರ್ಥಮೆಟಿಕನ್ನು ಲೆಕ್ಕ ಏನು ಹೇಳುತ್ತೆ? ಕಾಂಗ್ರೆಸ್ಗೆ ಸುಮಾರು ಒಂದು 35% ವೋಟ್ ಬ್ಯಾಂಕ್ ಇದೆ, ಜೆ ಡಿ ಎಸ್ಗೆ ಸುಮಾರು 15-20% ವೋಟ್ ಬ್ಯಾಂಕ್ ಇದೆ. ಎರಡು ಸೇರಿದ್ರೆ ಸುಮಾರು 55% ವೋಟ್ ಬ್ಯಾಂಕ್ ಆಗುತ್ತೆ, ವೋಟ್ ಆಗುತ್ತೆ. ಸೊ 28 ಕ್ಷೇತ್ರಗಳು 28ನೂ ಕರ್ನಾಟಕದಲ್ಲಿ 2019ರಲ್ಲಿ ಅರ್ಥಮೆಟಿಕ್ ಪ್ರಕಾರ ಹೋದರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಗೆಲ್ಲಬೇಕಿತ್ತು. ಆದರೆ ಏನಾಯಿತು ರಿಸಲ್ಟು? 28ರಲ್ಲಿ 27ರಲ್ಲಿ ಸೋತಿದ್ರು. ಅದರ ಅರ್ಥ ಅರ್ಥಮೆಟಿಕ್ ಕರೆಕ್ಟ್ ಆಗಿತ್ತು, 55% ಆಗ್ತಿತ್ತು ಲೆಕ್ಕ ಹಾಕಿದ್ರೆ, ಆದರೆ ಕೆಮಿಸ್ಟ್ರಿ ಇರಲಿಲ್ಲ. ಏನು ಕೆಮಿಸ್ಟ್ರಿ? ಬಾಂಧವ್ಯ. ಮೇಲ್ಗಡೆಗೆ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ನ ಲೀಡರ್ಗಳು ಕೋಆಲೇಷನ್ ಮಾಡ್ಕೊಂಡಿದ್ರು ಕೂಡ ಅಲ್ಲಿನ ಸೆಕೆಂಡ್ ರ್ಯಾಂಕ್ ಲೀಡರ್ಗಳು ಮತ್ತು ಗ್ರೌಂಡಲ್ಲಿ ಲೀಡರ್ಗಳು ಸಹಮತ ಇರಲಿಲ್ಲ, ವೋಟರ್ಸ್ಗಳಲ್ಲಿ ಸಹಮತ ಇರಲಿಲ್ಲ. ನಾವ್ಯಾಕ್ರಿ ಕಾಂಗ್ರೆಸ್ ಓಟ್ ಹಾಕಬೇಕು ಅಂತೇಳಿ ಜೆ ಡಿ ಎಸ್ನ ಕಾರ್ಯಕರ್ತರು ವೋಟರ್ಸ್ಗಳು ಯೋಚನೆ ಮಾಡಿದ್ರೆ, ಜೆ ಡಿ ಎಸ್ಗೆ ಯಾಕ್ರಿ ನಮ್ಮ ಶತ್ರುಗಳವರು ಮುಂಚೆಯಿಂದಲೂ ನಾವ್ಯಾಕ್ರಿ ಅವ್ರಿಗೆ ಓಟ್ ಹಾಕಬೇಕು ಅಂತೇಳಿ ಕಾಂಗ್ರೆಸ್ನ ವೋಟರ್ಸ್ಗಳು ಯೋಚನೆ ಮಾಡಿದ್ರು. ನಮ್ಮ ತುಮಕೂರಲ್ಲೇ ನೋಡಿದ್ವಿ, 2019ರಲ್ಲಿ ದೇವೇಗೌಡರು ನಿಂತಿದ್ರು ಕೂಡ ಏನು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ರಾಜಣ್ಣವರೇ ಓಪನ್ ಆಗಿ ದೇವೇಗೌಡ ಎಗನೆಸ್ಟ್ ಆಗಿ ಕ್ಯಾನ್ವಾಸ್ ಮಾಡಿದ್ರು. ಕಾಂಗ್ರೆಸ್ನ ಕಾರ್ಯಕರ್ತರುಗಳು ದೇವೇಗೌಡ ಎಗನೆಸ್ಟ್ ಆಗಿ ಕ್ಯಾನ್ವಾಸ್ ಮಾಡಿದ್ರು. ಇದೇ ರೀತಿ ಕಾಂಗ್ರೆಸ್ನಲ್ಲಿ ನಿಂತಿರೋ ಕಡೆಗೆ ಜೆ ಡಿ ಎಸ್ ಅವರು ಸಹಕಾರ ಕೊಡಲಿಲ್ಲ. ಹಾಗಾಗಿ ಅರ್ಥಮೆಟಿಕ್ ಇದ್ದಾಗ ಯಾವಾಗ ಕೆಮಿಸ್ಟ್ರಿ ಇರಲ್ಲ, ಅಥವಾ ಕೆಮಿಸ್ಟ್ರಿ ಇದ್ದಾಗ ಅರ್ಥಮೆಟಿಕ್ ಇರಲ್ಲ, ಇದು ರಿಸಲ್ಟ್ ಕೊಡೋದಿಲ್ಲ. ಬಿಹಾರದಲ್ಲಿ ಈ ಬಾರಿ ಏನಾಗಿತ್ತು ಅಂತ ಹೇಳಿದ್ರೆ, ಎನ್ ಡಿ ಎನಲ್ಲಿ ಅರ್ಥಮೆಟಿಕ್ಸು ಇತ್ತು, ಕೆಮಿಸ್ಟ್ರಿನೂ ಇತ್ತು. ಯಾವುದು ಅರ್ಥಮೆಟಿಕ್ಸು ನೋಡಿ, ಬಿಹಾರ ಟೋಟಲಿ ಒಂದು ಜಾತಿ ಕೇಂದ್ರಿತವಾದಂತಹ ಚುನಾವಣಾ ವ್ಯವಸ್ಥೆ ಅಲ್ಲಾಗುತ್ತೆ. ಮುಂದುವರೆದ ಜಾತಿಗಳು ಎನ್ ಡಿ ಎ ಜೊತೆಗಿದ್ವು,
ಕುಶ್ವಾಹ ಮತ್ತು ಕೋರಿ ಸಮುದಾಯಗಳೇನಿದೆ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್, ಅತ್ಯಂತ ಹಿಂದುಳಿದಂತಹ ಸಮುದಾಯಗಳು ಇವು ನಿತೀಶ್ ಕುಮಾರ್ ಜೊತೆಗಿದ್ವು. ದಲಿತ ಸಮುದಾಯ ಏನಿದೆ ಅದರಲ್ಲಿ ಮೇಜರ್ ದೊಡ್ಡ ಸಮುದಾಯ ಆಗಿರ್ತಕ್ಕಂಥ ಪಾಸ್ವಾನ್ಗಳು ಚಿರಾಗ್ ಪಾಸ್ವಾನ್ ಜೊತೆ ಇದ್ದರು, LJP ಜೊತೆ. ಕುಶ್ವಾಹ ಅವರು ಕೂಡ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ, ಅವರು ಉಪೇಂದ್ರ ಕುಶ್ವಾಹ ಜೊತೆ ಇದ್ದರು, ಅವರು ಕೂಡ NDAರ ಭಾಗ ಆಗಿದ್ದರು. ಮತ್ತೊಂದು ಮಹಾ ದೊಡ್ಡ ಒಂದು ವೋಟ್ ಬ್ಯಾಂಕ್ ಅಂತ ಹೇಳಿದ್ರೆ ದಲಿತರದು. ಇದರಲ್ಲಿ ಪಾಸ್ವಾನ್ ಮತ್ತು ಜಾಟ್ ಹೌಸ್ ತೆಗೆದ್ರೆ ಏನು ಮಹಾದಲಿತರು ಬರ್ತಾರೆ, ಸುಮಾರು 10.5% ಮಹಾದಲಿತರು ಬರ್ತಾರೆ. ಅದರಲ್ಲಿ ಚಮ್ಮಾರ್ ಕಮ್ಯುನಿಟಿ ಬರುತ್ತೆ, ಪಾಸಿ ಕಮ್ಯುನಿಟಿ ಬರುತ್ತೆ, ಧೋಬಿ ಕಮ್ಯುನಿಟಿ ಬರುತ್ತೆ, ಹಲಾಲ್ಕೋರ್ ಕಮ್ಯುನಿಟಿ ಬರುತ್ತೆ, ಮುಸಾಹರ್ ಕಮ್ಯುನಿಟಿ ಬರುತ್ತೆ. ನೋಡಿ, ಈ ಮುಸಾಹರ್ ಕಮ್ಯುನಿಟಿನಲ್ಲೇ ಜಿತಿನ್ ರಾಮ್ ಮಾಂಜಿ ಅವರು ಬರ್ತಕ್ಕಂಥದ್ದು. ಈ ಒಂದು ಏನು ಮಹಾದಲಿತ್ ಇದೆ ಇದು ಸುಮಾರು 10.5% ಇದೆ. ಈ ದಲಿತರು ಕೂಡ NDA ಜೊತೆಗಿದ್ದರು. ಅದರ ಅರ್ಥ ಏನು ಫಾರ್ವರ್ಡ್ ಕ್ಯಾಸ್ಟ್ಗಳಂತೇವೆ ಅವು ಜೊತೆಲಿದ್ವು, OBCಗಳು ಜೊತೆಲಿದ್ವು, ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿಗಳು ಜೊತೆಲಿದ್ವು, ದಲಿತರು ಜೊತೆಲಿದ್ದರು ಮತ್ತು ಮಹಾದಲಿತರು ಕೂಡ ಜೊತೆಲಿದ್ದರು. ಇದು ಒಂದು ಬ್ಯೂಟಿಫುಲ್ ಏನು ಅರ್ಥಮೆಟಿಕಲ್ ಕಾಂಬಿನೇಷನ್ನು NDAಗಾದರೆ, ಅಲ್ಲಿನ ಮಹಾಗಠಬಂಧನ್ ಹತ್ರ ಮುಸ್ಲಿಂ ಮತ್ತು ಯಾದವ್ ಕಾಂಬಿನೇಷನ್ ಬಿಟ್ಟರೆ ಬೇರೆ ಒಂದು ಕಾಂಬಿನೇಷನೇ ಇರಲಿಲ್ಲ. ಜೊತೆಗೆ ಕೆಮಿಸ್ಟ್ರಿಗೆ ಬಂದರೆ 2010ರಲ್ಲಿ ಏನು ಬಿಹಾರ ಚುನಾವಣೆ ಆದಾಗ BJP ಮತ್ತು JDU ಮಧ್ಯದಲ್ಲಿ ಉತ್ತಮವಾದಂತಹ ಕೆಮಿಸ್ಟ್ರಿ ಮತ್ತು ಅಥಮೆಟಿಕ್ಸ್ ಇತ್ತು. ಹಾಗಾಗಿ 206 ಸೀಟ್ ಗೆಲ್ಲಕ್ಕಾಯಿತು 2010ರಲ್ಲಿ. ಆದರೆ 2015ರಲ್ಲಿ ನಾವಿಬ್ಬರು ಬೇರೆ ಬೇರೆ ಆಗೋಗಿದ್ವಿ. JDU ಮತ್ತು ನಾವು ಮೋದಿಯವರ ವಿರೋಧ ಮಾಡಿಕೊಂಡು ನಿತೀಶ್ NDA ಬಿಟ್ಬಿಟ್ಟು ಆಚೆ ಕಡೆಗೆ ಹೋಗಿದ್ರು. ನಾವು ಸಪ್ರೇಟಾಗಿ ನಿಂತ್ವಿ, ಅವ್ರು ಸಪ್ರೇಟಾಗಿ ನಿಂತರು. 2020ರಲ್ಲಿ BJP ಮತ್ತು ನಿತೀಶ್ ಕುಮಾರ್ ಒಂದಾಗಿದ್ದನ್ನು ಕೂಡ ಪಾಸ್ವಾನ್ ನಿತೀಶ್ ಕುಮಾರ್ ಎಗೇನೆಸ್ಟ್ ಆಗೋಗಿ JDU ಕ್ಯಾಂಡಿಡೇಟ್ಗಳನ್ನ ಸೋಲಿಸೋದಕ್ಕೆ 43 ಜನ ಸೋಲಿಗೆ ಅವ್ರ ಕಾರಣ ಆದರು. ಆದರೆ ಈ ಬಾರಿ 2025ರಲ್ಲಿ BJP ಜೊತೆಗೆ JDU ಇದೆ, ಪಾಸ್ವಾನ್ ಇದ್ದಾರೆ, ಜಿತಿನ್ ರಾಮ್ ಮಾಂಜಿ ಅವರಿದ್ದಾರೆ ಮತ್ತು ಉಪೇಂದ್ರ ಕುಶ್ವಾಹ ಇದ್ದಾರೆ. 5 ಜನರಲ್ಲಿ ತಾಳಮೇಳ ಚೆನ್ನಾಗಿದೆ, ಕೆಮಿಸ್ಟ್ರಿ ಚೆನ್ನಾಗಿದೆ. ಸೊ ಇಲ್ಲಿ ಅರ್ಥಮೆಟಿಕ್ಸ್ ಕೂಡ ಚೆನ್ನಾಗಿದೆ, ಕೆಮಿಸ್ಟ್ರಿ ಕೂಡ ಚೆನ್ನಾಗಿತ್ತು. ಜೊತೆಗೆ ಏನು ಡೆವಲಪ್ಮೆಂಟ್ ಮಾಡಲ್ ಏನಾಗಿತ್ತು, ಡೆವಲಪ್ಮೆಂಟ್ ಕೈ ಹಿಡಿತು. ನಿತೀಶ್ ಕುಮಾರ್ ಅವರಿಗೆ ಹೆಣ್ಣು ಮಕ್ಕಳ ಅಥವಾ ಮಹಿಳಾ ಓಟ್ಗಳ ಅತಿ ಹೆಚ್ಚು ಬೆಂಬಲ ಏನಿದೆ, ಜೊತೆಗೆ ಮೋದಿಯವರಿಗೆ ಅತಿ ಹೆಚ್ಚು ಹೆಣ್ಣುಮಕ್ಕಳ ಓಟ್ಗಳ ಬೆಂಬಲ ಏನಿದೆ, ಇದು ದೊಡ್ಡ ಪ್ರಮಾಣದಲ್ಲಿ ಈ ಸರಿ ಡಿಫ್ರೆನ್ಸ್ ಮಾಡ್ತು. 65% ಹೆಣ್ಮಕ್ಳ ಓಟು ಈ ಸರಿ NDAಗೆ ಬಂದಿದೆ. ಅಂದರೆ ಅರ್ಥ ಏನು ರೀ, ಯಾವುದೇ ಜಾತಿಯ ಡಿವಿಷನ್ ಇಲ್ಲದೆ, ಅಂದರೆ ಯಾದವ ಹೆಣ್ಮಕ್ಳು ಕೂಡ NDAಗೆ ಓಟ್ ಹಾಕಿದ್ರು, ಮುಸಲ್ಮಾನ್ ಹೆಣ್ಮಕ್ಳು ಕೂಡ ಈಗ NDAಗೆ ಓಟ್ ಹಾಕಿದ್ದಾರೆ. ಕಾಂಗ್ರೆಸ್ ಓಟ್ ಹಾಕಿಲ್ಲ ಅಥವಾ RJDಗೆ ಓಟ್ ಹಾಕಿಲ್ಲ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ, ಸೀಮಾಂಚಲ ಅಂತ ಒಂದು ಪ್ರದೇಶ ಇದೆ ನೋಡಿ, ಬಿಹಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ 4 ಭಾಗಗಳನ್ನ ಮಾಡ್ಬೋದು. ಒಂದು ಪಾಟ್ನಾವನ್ನು ಸೆಂಟ್ರಾಗಿ ತಗೊಂಡ್ರೆ, ಪಾಟ್ನಾ ದಕ್ಷಿಣದಲ್ಲಿ ಜಾರ್ಖಂಡ್ ಕಡೆಗೆ ಇರ್ತಕ್ಕಂತಹ ಮಗಧ ಪ್ರದೇಶ, ಪಾಟ್ನಾದ ಉತ್ತರದಲ್ಲಿ ನೇಪಾಳ ಕಡೆಗೆ ಇರ್ತಕ್ಕಂತಹ ಮಿಥಿಲಾ ಪ್ರದೇಶ, ಉತ್ತರ ಪ್ರದೇಶ ಕಡೆಗೆ ಇರ್ತಕ್ಕಂತಹ ಭೋಜ್ಪುರಿ ಮತ್ತು ಪಶ್ಚಿಮ ಬಂಗಾಳದ ಕಡೆಗೆ ಇರ್ತಕ್ಕಂತಹ ಸೀಮಾಂಚಲ. ಈ ಸೀಮಾಂಚಲ ಪ್ರದೇಶನೇ ಇದೆಯಲ್ಲ, ಇದರಲ್ಲಿ ಮ್ಯಾಕ್ಸಿಮಮ್ ಮುಸಲ್ಮಾನರ ಓಟ್ಗಳಿರ್ತಕ್ಕಂಥದ್ದು 40%ಇಂದ 60%ವರೆಗೂ ಇದೆ ರೀ. ಮುಸಲ್ಮಾನರ ಬೆಂಬಲ ಇದ್ದರೆ ಇಲ್ಲಿ ಗೆಲ್ಲಕ್ಕೆ ಸಾಧ್ಯವೇ ಇರಲಿಲ್ಲ. ನಾನು ಹಿಂದೆನೇ ಹೇಳಿದ್ದೆ, ಇಲ್ಲಿ ಒಟ್ಟು 24 ಸೀಟ್ಗಳಿದೆ. ಈ 24 ಸೀಟಲ್ಲಿ NDA ಏನಾದರೂ 5 ಸೀಟ್ಗಿಂತ ಜಾಸ್ತಿ ತಗೊಂತು ಅಂದರೆ ಮುಸಲ್ಮಾನ್ ಹೆಣ್ಮಕ್ಳು ಓಟ್ ಹಾಕಿರಲೇಬೇಕು ನಮಗೆ ಅಂತೇಳಿ. ಈ ಬಾರಿ ನಮಗೆ ಆಲ್ಮೋಸ್ಟ್ 16ರಿಂದ 17 ಸೀಟ್ ಬರ್ತಾ ಇದೆ ನಮಗೆ. ಅಲ್ಲಿ 24ರಲ್ಲಿ 5 ಸೀಟು OBCಗೆ ಹೋಗಿದೆ. ಮಹಾಗಠಬಂಧನ್ಗೆ ಬರ್ತಿರ್ತಕ್ಕಂಥದ್ದೇನೆ ಕೇವಲ 3 ಸೀಟು. ಅದರ ಅರ್ಥ ಮುಸಲ್ಮಾನ್ ಹೆಣ್ಣುಮಕ್ಕಳು ದೊಡ್ಡ ಪ್ರಮಾಣದಲ್ಲಿ BJPಗೆ ಓಟ್ ಹಾಕಿದ್ದಾರೆ, NDAಗೆ ಓಟ್ ಹಾಕಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಏನು 2005ರವರೆಗೆ ಲಾಲು ಪ್ರಸಾದ್ ಯಾದವರ ಜಂಗಲ್ ರಾಜ್ ಇತ್ತು. ಆ ಜಂಗಲ್ ರಾಜಲ್ಲಿ ಹೆಣ್ಣುಮಕ್ಳು ಮನೆಯಿಂದ ಆಚೆ ಕಡೆಗೆ ಹೋಗೋಕ್ಕಾಗ್ತಿರ್ಲಿಲ್ಲ ರೀ. ಸಂಜೆ ಆದಮೇಲಂತೂ ಯಾವುದೇ ಹೆಣ್ಣುಮಕ್ಳು ನಿಮಗೆ ರಸ್ತೆಯಲ್ಲೇ ಕಾಣ್ತಿರ್ಲಿಲ್ಲ. ಅದು ನಗರ ಆಗಲಿ, ಗ್ರಾಮ ಆಗಲಿ, ತಾಲ್ಲೂಕಾಗಲಿ, ಕಂಡ್ರೆ ವಾಪಸ್ ಬರ್ತಿರ್ಲಿಲ್ಲ. ಗಂಡು ಮಕ್ಕಳು ಕೂಡ ಆಚೆ ಕಡೆಗೆ ಹೋಗ್ತಾ ಇರಲಿಲ್ಲ. ಯಾವುದೇ ಇಂಡಸ್ಟ್ರಿಗಳು ಉಳಿದಿರಲಿಲ್ಲ. ಅಲ್ಲಿ ವ್ಯವಹಾರ ಮಾಡೋಕ್ಕೆ ಹೆದರ್ಕೊಳ್ಳೋರು. ಡಾಕ್ಟ್ರುಗಳು ಹಾಸ್ಪಿಟ್ಲ್ ಓಪನ್ ಮಾಡೋಕ್ಕೆ ಹೆದರ್ಕೊಂತಿದ್ರು ರೀ. ಅಷ್ಟು ದೊಡ್ಡ ಗೂಂಡಾ ರಾಜು, ಅಷ್ಟು ಮಾಫಿಯಾ ರಾಜು, ಅಷ್ಟು ಅತ್ಯಾಚಾರಗಳು, ಅಷ್ಟು ಕಿಡ್ನಾಪ್ಗಳು. ಆ ಭೂತ ಇದೆಯಲ್ಲ, ಜಂಗಲ್ ರಾಜ್ ಭೂತ ಇನ್ನೂ ಅಲ್ಲಿನ ಹೆಣ್ಮಕ್ಳ ಮನಸ್ಸೊಳಗಡೆಯಿಂದ ಹೋಗಿಲ್ಲ. ಎಲ್ಲಿ ಮತ್ತೆ ಆ ಜಂಗಲ್ ರಾಜ್ ಬಂದ್ಬಿಡುತ್ತೆ ಅಂತಕ್ಕಂಥ ಭಯ. ಇದು ಕೇವಲ ಬೇರೆ ಸಮುದಾಯದ ಹೆಣ್ಮಕ್ಳಿಗೆಲ್ಲ, ಮುಸಲ್ಮಾನ್ ಹೆಣ್ಮಕ್ಳಲ್ಲೂ ಇತ್ತು ಅಥವಾ ಯಾದವ ಸಮುದಾಯದ ಹೆಣ್ಮಕ್ಳಲ್ಲೂ ಇತ್ತು. ಜೊತೆಗೆ ಏನು ಡೆವಲಪ್ಮೆಂಟ್ ಮಾಡ್ಕೊಂಬಂದರು, ಅದರಲ್ಲಿ ಹೆಣ್ಣುಮಕ್ಕಳ ಸೆಂಟ್ರಿಕ್ಕಾಗಿ ಎಷ್ಟು ದೊಡ್ಡ ದೊಡ್ಡ ಯೋಜನೆಗಳು ಬಂತು. 2016ರಲ್ಲಿ ಅಲ್ಲಿ ಬಿಹಾರದ ಹೆಣ್ಣುಮಕ್ಕಳು ಒತ್ತಾಯ ಮಾಡಿದ್ರು ಅಂತೇಳಿ ಪಾನ ನಿಷೇಧ ತೊಗೊಂಬಂದರು. ಇಲ್ಲಿ ಇವತ್ತು ಡ್ರಿಂಕ್ಸ್ ಇಲ್ಲವೇ ಇಲ್ಲ, ಅಲ್ಲಿ ಮದ್ಯ ಮಾರಾಟವೇ ಇಲ್ಲ. ಅದು ಕೂಡ ಅತಿ ಹೆಚ್ಚು ಬೆಂಬಲ ತಂದುಕೊಡ್ತು NDAಗೆ ಅಲ್ಲಿ. ಜೊತೆಗೆ ಏನು ಹೆಣ್ಣುಮಕ್ಕಳು, ಅಲ್ಲಿನ ಬಡ ಹೆಣ್ಣುಮಕ್ಕಳು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಉದ್ಯೋಗ ಶುರು ಮಾಡಲಿ, ಗೃಹ ಕೈಗಾರಿಕೆ ಆಗ್ಬೋದು, ಸ್ವಂತ ಉದ್ಯೋಗ ಇರ್ಬೋದು, ವ್ಯಾಪಾರ ಇರ್ಬೋದು, ಏನಾದರೂ ಶುರು ಮಾಡೋದಕ್ಕೆ ಸುಮಾರು 1,41,00,000 ಕುಟುಂಬಗಳಿಗೆ, ಹೆಣ್ಣು ಮಕ್ಕಳಿಗೆ 10,000 ರೂಪಾಯಿ ಏನೋ ಅದು ವ್ಯವಹಾರ ಶುರು ಮಾಡೋದಕ್ಕೆ ಕೊಟ್ಟಂತಹ ಸೀಡ್ ಮನಿ.
ಅದು ಎಲ್ರಿಗೂ ಕೊಟ್ಟಿದ್ದಂತಲ್ಲ, ಫ್ರೀ ಬಿ ಥರ ಎಲ್ಲ ಅಕೌಂಟ್ಗೆ ಕೊಟ್ಟಿದ್ದಂತಲ್ಲ. ಏನು ಇಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನಮ್ಮ ಹಳ್ಳಿಗಳಲ್ಲಿ ಏನು ಮಾಡುತ್ತೆ, 10 ಜನ ಹೆಣ್ಮಕ್ಳನ್ನ ಸೇರಿಸ್ಕೊಂಡು ಅದರಲ್ಲಿ ಒಬ್ಬರಿಗೆ ಸಾಲ ಅಂತ ಕೊಡೋದು, ಮಿಕ್ಕಿದವರೆಲ್ಲ ಗ್ಯಾರಂಟರ್ ಆಗಿರ್ತಾರೆ, ಅವರು ನೋಡ್ಕೊತಾ ಇರ್ತಾರೆ ಆ ಸಾಲ ಸರಿಯಾಗಿ ಸದುಪಯೋಗ ಆಗ್ತಿದೆಯಾ ಇಲ್ವಾ ಅಂತೇಳಿ. ಆ ರೀತಿಯಲ್ಲಿ ಜೀವಿಕಾ ಸ್ವಸಹಾಯ ಸಂಘಗಳನ್ನ ಮಾಡಿ ಆ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ 10,000 ರೂಪಾಯಿ ನೀಡ್ತಕ್ಕಂಥ ಕೆಲಸ ನಿತೀಶ್ ಕುಮಾರಿಂದ ಆಯಿತು. ಜೊತೆಗೆ ದೊಡ್ಡ ಮಟ್ಟದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಯಿತು, ಉದ್ಯೋಗಗಳು ಸೃಷ್ಟಿಯಾದವು, ರಸ್ತೆಗಳು ಚೆನ್ನಾಗಾದವು, ಫ್ಲೈಓವರ್ಗಳು ನಿರ್ಮಾಣ ಆದವು, ಟೂರಿಸಂ ಜಾಸ್ತಿ ಆಗ್ತಾ ಬಂತು, ವಲಸೆ ಹೋಗ್ತಿರ್ತಕ್ಕಂಥವ್ರು ಕಡಿಮೆ ಆಗ್ತಾ ಬಂದರು ನಿಧಾನಕ್ಕೆ. ಇದೆಲ್ಲದರ ಪರಿಣಾಮವಾಗಿ ಜನಗಳ ಜೀವನ ಮಟ್ಟ ಜಾಸ್ತಿ ಆಯಿತು. ಜೀವನ ಮಟ್ಟ ಜಾಸ್ತಿ ಆದ ಜೊತೆಗೆ ಏನೊಂದು ಲಾ ಆ್ಯಂಡ್ ಆರ್ಡರ್ ಹತೋಟಿಗೆ ಬಂದ್ಬಿಡ್ತು. ನರಕದಲ್ಲಿದ್ದಂತಹ ಬಿಹಾರ ಜನಕ್ಕೆ ಒಂದು ಆಶಾ ಭಾವನೆ, ಒಂದು ಆಶಾ ಕಿರಣ ಕಾಣಲಿಕ್ಕೆ ಶುರುವಾಗೋಯಿತು. ಅದರ ರಿಸಲ್ಟ್ ಏನೇನೆ, ಈ ಮ್ಯಾಸಿವ್ ವೋಟಿಂಗ್ ಟುವರ್ಡ್ಸ್ NDA. ಏನ್ರಿ 243 ಸೀಟಲ್ಲಿ 210 ಸೀಟ್ಗಳನ್ನ ಗೆಲ್ಲುತ್ತೆ ಅಂತ ಹೇಳಿದ್ರೆ ಒಂದು ಪಕ್ಷ 20 ವರ್ಷಗಳ ತರುವಾಯ ಇನ್ನೆಷ್ಟು ದೊಡ್ಡ ಮಟ್ಟದ ಪಾಸಿಟಿವ್ ವೋಟಿಂಗ್ ಆಗಿದೆ ಅಂತೇಳಿ ನೀವು ಗಮನಿಸಬೇಕಾಗುತ್ತೆ. ಎರಡನೇದು, ಮಹಾಗಠಬಂಧನ್ ಇವತ್ತು ಹಾಳಾಗೋಗಿರೋದಕ್ಕೆ ಅನೇಕ ರೀಸನ್ಗಳಲ್ಲಿ ಕಾಂಗ್ರೆಸ್ ಕೂಡ ಒಂದು ರೀಸನ್ನು. ನೋಡಿ ನಾಳೆ ಏನು ರಾಹುಲ್ ಗಾಂಧಿ ಹೇಳ್ತಾರೆ ಅಂತೇಳಿ, ನಾವು ಬಿಹಾರಲ್ಲಿ ಸೋತಿರೋದಕ್ಕೆ ವೋಟ್ ಚೋರಿನೇ ಕಾರಣ, ಇಲ್ದಿರೆ ನಾವು ಗೆದ್ದುಬಿಡ್ತಿದ್ವಿ ಅಂತೇಳಿ. ಮಿಸ್ಟರ್ ರಾಹುಲ್ ಗಾಂಧಿ ಅವರೇ, ನೀವು ಯಾವುದು ಗೆದ್ದಿದ್ದೀರಿ ಬಿಹಾರ್ನ? ನೋಡಿ, ರಾಹುಲ್ ಗಾಂಧಿ 2004ರಲ್ಲಿ ಬಂದು ಕಾಂಗ್ರೆಸ್ನ ಮಾಲೀಕರಾದ ಮೇಲೆ, ಅವರಲ್ಲಿ ನಾಯಕರಿಗೆ ಯಾರಿಲ್ಲ ಕಾಂಗ್ರೆಸ್ಸಲ್ಲಿ, ಮಾಲೀಕನೇ ಆ ಕುಟುಂಬದವರು. ಮಾಲೀಕರಾದ ಮೇಲೆ 95 ಚುನಾವಣೆ ಸೋತಿದ್ದಾರೆ. 95. ಬಿಹಾರಲ್ಲಿ 9 ಚುನಾವಣೆ ಸೋತಿದ್ದಾರೆ. ಇದು 10ನೇ ಚುನಾವಣೆ ಸೋಲ್ತಾ ಇರೋದು. 5 ಲೋಕಸಭೆ, 5 ವಿಧಾನಸಭೆ. ಆಯ್ತಪ್ಪ, ಇವತ್ತೇನೋ ನೀವು ವೋಟ್ ಚೋರಿ ಅಂತೀರಿ. 2005ರ ವಿಧಾನಸಭಾ ಚುನಾವಣೆಯಲ್ಲಿ ಇವ್ರದೇ UPA ಸರ್ಕಾರ ಕೇಂದ್ರದಲ್ಲಿತ್ತು, ಇವ್ರದೇ ರಾಜ್ಯ ಸರ್ಕಾರ ಇತ್ತು RJD ಜೊತೆಗೆ. 2005 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಬಂದಿದೆ ಎಷ್ಟು ಸೀಟ್ ಗೊತ್ತಾ? ಕೇವಲ 9. ಎಷ್ಟಕ್ಕೆ? 243 ಸೀಟ್ಗೆ. 2010ರಲ್ಲಿ ಇವ್ರದೇ ಕೇಂದ್ರ ಸರ್ಕಾರ, ಸೋನಿಯಾ ಗಾಂಧಿ ಅಧಿನಾಯಕಿ, 2ನೇ ಸರಿ ಗೆದ್ದುಬಿಟ್ಟಿದ್ರು 2009ರಲ್ಲಿ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಹವಾ. ಎಷ್ಟು ಗೊತ್ತು ಬಿಹಾರಲ್ಲಿ ಬಂದಿದ್ದವರಿಗೆ? ಕೇವಲ 4. 243ಕ್ಕೆ 4. 2015ರಲ್ಲಿ 27, 2020ರಲ್ಲಿ 19. 243ರಲ್ಲಿ 10% ತಗೊಂಡಿಲ್ಲ ರೀ ಯಾವತ್ತೂ ಇವರು. ಇನ್ನು ಲೋಕಸಭೆ ಚುನಾವಣೆಗೆ ಬಂದರೆ 2004ರಲ್ಲಿ ಇವರು ರಾಹುಲ್ ಗಾಂಧಿ ಅವರು ನೇತೃತ್ವ ತಗೊಂಡಂಥ 2004ರಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು 3 ಸೀಟು, 40ರಲ್ಲಿ 3 ಸೀಟು. 2009ರಲ್ಲಿ 2, 2014 2, 2019 1, 2024 3. ಲೋಕಸಭೆಯಲ್ಲೂ 10% ಸೀಟ್ ತಗೊಳ್ಳೋಕ್ಕೆ ಯೋಗ್ಯತೆ ಇಲ್ಲ. ನಿಮ್ಮದೇ ರಾಜ್ಯಭಾರ ದೇಶಭಾರ ಎಲ್ಲ ಇದ್ದಾಗ 10% ವಿಧಾನಸಭೆಯಲ್ಲಿ ತಗೊಳ್ಳೋಕ್ಕೆ ಯೋಗ್ಯತೆ ಇಲ್ಲ. ಇವರು ವೋಟ್ ಚೋರಿ ಬಗ್ಗೆ ಮಾತಾಡ್ತಾರೆ, SIR ಬಗ್ಗೆ ಮಾತಾಡ್ತಾರೆ, ಎಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡ್ತಾರೆ, ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕೋದನ್ನು ಇವರಿಗೆ ನಾಚಿಕೆ ಆಗಲ್ಲ, ತಿರುಗಿ ಅದನ್ನೇ ಮಾತಾಡ್ತಾರೆ. ನೋಡಿ, ಕಳೆದ ಚುನಾವಣೆಯಲ್ಲಿ 2020ರಲ್ಲಿ ತೇಜಸ್ವಿ ಯಾದವ್ ಆಲ್ಮೋಸ್ಟ್ ಗೆಲುವಿನ ಹತ್ತಿರ ಬಂದುಬಿಟ್ಟಿದ್ರು. NDAಗೂ ಮಹಾಗಠಬಂಧನ್ ಭಾಳ ದೊಡ್ಡ ಡಿಫ್ರೆನ್ಸ್ ಇರಲಿಲ್ಲ. ಅಲ್ಲಿ ಅವ್ರು ಹಾಳಾಗಿದ್ದಾರಿಂದ ಗೊತ್ತಾ? ಕಾಂಗ್ರೆಸ್ಸಿಂದ. ಕಳೆದ ಚುನಾವಣೆಯಲ್ಲಿ 75 ಸೀಟು RJDಗೆ ಬಂದರೆ 70 ಸೀಟಲ್ಲಿ ನಿಂತಿದ್ದಂತಹ ಕಾಂಗ್ರೆಸ್ ತಗೊಂಡಿದ್ದು ಕೇವಲ 19. ಇವ್ರಿಗೆ ಕೊಡ್ದಂಗೆ RJDನ ಜಾಗದಲ್ಲೆಲ್ಲ ನಿಂತಿದ್ರೆ ಗೌರ್ಮೆಂಟ್ ಫಾರಮ್ ಮಾಡಿಬಿಡೋರೇನೋ. ಆದರೆ ಮತ್ತೆ ಈ ಸರಿ ಅದೇ ತಪ್ಪು ಮಾಡಿದ್ರು ತೇಜಸ್ವಿ ಯಾದವ್. ಮತ್ತೆ ಕಾಂಗ್ರೆಸ್ನ ಜೊತೆ ಸೇರಿಸ್ಕೊಂಡ್ರು. ಭಾಳ ಜನ ಅವ್ರಿಗೆ ಅಡ್ವೈಸ್ ಮಾಡಿದ್ರು, ಕಾಂಗ್ರೆಸ್ ಆವಾಸಕ್ಕೆ ಹೋಗ್ಬೇಡ್ರಿ, ಹಾಳಾಗೋಗ್ತೀರಿ ಅಂತೇಳಿ. ಆದರೆ ಎಲ್ಲಿ ಸೀಮಾಂಚಲದಲ್ಲಿ ಮುಸಲ್ಮಾನರು ಓಟ್ಗಳು ಹೋಗ್ಬಿಡ್ತವೆ, ಸೀಮಾಂಚಲದಲ್ಲಿ ಭಾಳ ಶಕ್ತಿ ಇದೆ ಕಾಂಗ್ರೆಸ್ಗೆ ಅನ್ಕೊಂಬಿಟ್ರು, ಜೊತೆಲಿ ಹಾಕ್ಕೊಂಡ್ರು. ನೋಡಿ, ಅವರು ಮುಳುಗೋದ್ರು, ಕಾಂಗ್ರೆಸ್ ಅವ್ರು ಬಿಡಿ ಮುಂಚೆನೇ ಮುಳುಗೋಗಿದ್ದಾರೆ. 61 ಸೀಟಲ್ಲಿ ಕಾಂಗ್ರೆಸ್ಗೆ ಸಿಂಗಲ್ ಡಿಜಿಟ್. ಈಗ 4 ತೋರಿಸ್ತಾ ಇದೆ, 4-5 ತೋರಿಸ್ತಾ ಇದೆ, ಸಿಂಗಲ್ ಡಿಜಿಟ್ ಒಳಗಡೆನೇ ಇರ್ತಾರೆ. RJD ಕೂಡ 30 ಒಳಗಡೆಗೆ ಬಂದುಬಿಟ್ಟಿದೆ. ಇದರ ಅರ್ಥ ಜಗತ್ತಿನ ಅತಿ ಪ್ರಬುದ್ಧ ಮತದಾರರಾದಂತಹ ಭಾರತೀಯರು, ನಾನು ಯಾವತ್ತೂ ಹೇಳ್ತೀನಿ, ಮೋಸ್ಟ್ ಇಂಟೆಲಿಜೆಂಟ್ ಎಲೆಕ್ಟೋರೇಟ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ರೆ ಅದು ಭಾರತೀಯ ಮತದಾರರು. ನಾನು ಯಾವಾಗಲೂ ಉದಾಹರಣೆ ಕೊಡ್ತೀನಿ. ಮಂಡ್ಯದಲ್ಲಿ ಸುಮಲತಾ ಇಂಡಿಪೆಂಡೆಂಟಾಗಿ ನಿಂತಿದ್ದಾಗ ಸುಮಲತಾ ಅಂತಲೇ 6 ಜನನ ನಿಲ್ಲಿಸಿದ್ರು ಬೇರೆ ಬೇರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ಗಳಲ್ಲಿ, ಅವ್ರನ್ನ ಸೋಲ್ಸೋ ಕಾರಣಕ್ಕೋಸ್ಕರ. ಆದರೆ ನಮ್ಮ ಮತದಾರರು ಎಷ್ಟು ಪ್ರಬುದ್ಧರಾಗಿದ್ದರು ಅಂತ ಹೇಳಿದ್ರೆ, ಒರಿಜಿನಲ್ ಸುಮಲತಾಂಗೆ ಓಟ್ ಹಾಕಿದ್ರೆ ಬಿಟ್ಟರೆ ಬೇರೆ ಬೇರೆ ಇವ್ರ ಕಡೆಗೆ ಗಮನ ಹೋಗಲಿಲ್ಲ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ಮತದಾರರನ್ನ ನೀವು ಫೂಲ್ ಮಾಡೋದಕ್ಕಾಗೋದಿಲ್ಲ. ಯಾಕೆ ಮೋದಿಯವರಿಗೆ ಮತ್ತೆ ಮತ್ತೆ ಓಟ್ ಹಾಕ್ತಾರೆ, ಯಾಕೆ ನಿತೀಶ್ ಅವರಿಗೆ ಮತ್ತೆ ಮತ್ತೆ ಓಟ್ ಹಾಕ್ತಾರೆ, ಯಾಕೆ ಏನೇ ಬಡ್ಕೊಂಡ್ರು ರಾಹುಲ್ ಗಾಂಧಿಗೆ ಓಟ್ ಹಾಕೋದಿಲ್ಲ ಅಂತ ಹೇಳಿದ್ರೆ, ಯಾವುದು ಸತ್ಯ ಯಾವುದು ಮಿಥ್ಯ ಅಂತಕ್ಕಂಥದ್ದು ನಮ್ಮ ಜನಗಳಿಗೆ ಭಾಳ ಚೆನ್ನಾಗಿ ಗೊತ್ತಾಗೋಗಿದೆ.
ಹಾಗಾಗಿ ನೋಡಿ, ಬಿಹಾರಲ್ಲಿ ಅತಿ ಹಿಂದುಳಿದ ಜನಾಂಗ ಇರ್ತಕ್ಕಂಥದ್ದು, ಎಸ್ ಸಿ ಸಮುದಾಯ ಜಾಸ್ತಿ ಇರ್ತಕ್ಕಂಥ ಒಂದು ರಾಜ್ಯದಲ್ಲಿ ಇಷ್ಟು ಅಭೂತಪೂರ್ವವಾದ ಜಯ ಸಿಗ್ತಾ ಇದೆ. ಮುಸಲ್ಮಾನ್ ಹೆಣ್ಣುಮಕ್ಕಳು ಬಂದ್ಬಿಟ್ಟು ಬಿಜೆಪಿಗೆ NDAಗೆ ವೋಟ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಬದಲಾಗ್ತಿರ್ತಕ್ಕಂಥ ಭಾರತದ ಒಂದು ದ್ಯೋತಕ ಅನ್ಸುತ್ತೆ. ಹೌದು, 2024ರಲ್ಲಿ ಬಿಜೆಪಿಗೆ ಸ್ವಲ್ಪ ಹಿನ್ನಡೆ ಆಯಿತು. ಆದರೆ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಬಿಜೆಪಿ ಸೋತಾಗ ಅಥವಾ ಹಿನ್ನಡೆಯಾದಾಗ ಅವ್ರು ಯಾರ ಮೇಲೆ ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಎಲೆಕ್ಷನ್ ಕಮಿಷನ್ ಮೋಸ ಮಾಡಿದ್ರು, EVM ಇಂದ ಮೋಸ ಬಿಟ್ಟು ದೂರ್ತಾ ಕೂತ್ಕೊಳ್ಳಲ್ಲ. ತಕ್ಷಣ ಡ್ರಾಯಿಂಗ್ ರೂಮ್ಗೆ ಹೋಗ್ತಾರೆ, ತಕ್ಷಣ ವಾರ್ ರೂಮಲ್ಲಿ ಹೋಗಿ ಕೂತ್ಕೊಂತಾರೆ. ಎಲ್ಲಿ ನಾವು ಸೋತ್ವಿ, ಎಲ್ಲಿ ನಾವು ಎಡವಿದ್ವಿ, ಎಲ್ಲಿ ತಪ್ಪು ಮಾಡಿದ್ವಿ, ಎಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅಂತೇಳಿ ತಕ್ಷಣ ಕೆಲಸ ಶುರುವಾಗುತ್ತೆ. ಅದು ಮುಂದೆ ಬರ್ತಾ ಬರ್ತಾ ರಿಸಲ್ಟ್ ಕೊಡುತ್ತೆ. 2024ರ ಚುನಾವಣೆಯಲ್ಲಿ 400 ಸೀಟ್ ಬರುತ್ತೆ ಅಂತ ಹೋದಂತಹ ಮೋದಿಯವರಿಗೆ ಕೇವಲ 240 ಸೀಟ್ ಬಂದಾಗ ಅವ್ರು ಯಾರನ್ನೂ ಬ್ಲೇಮ್ ಮಾಡಲಿಲ್ಲ. ಮತ್ತೆ ಇಡೀ ಬಿಜೆಪಿ ಹೋಗಿ ಡ್ರಾಯಿಂಗ್ ರೂಮಲ್ಲಿ ಕೂತ್ಕೊಂತು, ವಾರ್ ರೂಮಲ್ಲಿ ಕೂತ್ಕೊಂತು. ಎಲ್ಲಿ ನಾವು ಎಡವಿದ್ವಿ, ಎಲ್ಲಿ ತಪ್ಪಾಯಿತು, ಎಲ್ಲಿ ನಾವು ಇಂಪ್ರೂವ್ ಆಗಬೇಕು ಅಂತೇಳಿ ಸ್ಟ್ರಾಟಜಿ ಮಾಡಿದ್ರು. ಅದಾದಮೇಲೆ ನೋಡಿ, ಎಲ್ಲ ಚುನಾವಣೆಗಳನ್ನ ಸ್ವೀಪ್ ಮಾಡ್ಕೊಂಬಂದರು. ಮಹಾರಾಷ್ಟ್ರ ಚುನಾವಣೆ ಸ್ವೀಪ್ ಮಾಡಿದ್ರು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಮ್ಮು ಭಾಗ ಸ್ವೀಪ್ ಆಯಿತು, ಡೆಲ್ಲಿ ಸ್ವೀಪ್ ಆಯಿತು, ಹರಿಯಾಣ ಸ್ವೀಪ್ ಆಯಿತು. ಅಫ್ಕೋರ್ಸ್ ಜಾರ್ಖಂಡಲ್ಲಿ ಸೋಲಾಯಿತು, ಅದು ಕಾಂಗ್ರೆಸ್ಸಿಂದ ಸೋಲಾಗಿದ್ದಲ್ಲ, ಜಾರ್ಖಂಡ್ ಮುಕ್ತಿ ಮೋರ್ಚಾದ ಕೈಲಿ ಬಿಜೆಪಿಗೆ ಹಿನ್ನಡೆ ಆಯಿತು. ಆದರೆ ಮ್ಯಾಕ್ಸಿಮಮ್ 90% ಚುನಾವಣೆಗಳಲ್ಲಿ ಮ್ಯಾಸಿವ್ ವಿನ್ಯಾನ ಆಯಿತು. ಅದಾದಮೇಲೆ ಬಿಹಾರಲ್ಲಿ ಮ್ಯಾಸಿವ್ ವಿನ್ ಯಾಕಾಯಿತು ಅಂತ ಹೇಳಿದ್ರೆ, ಹಿಂದೆ ನಮ್ಮಲ್ಲಾಗಿದ್ದಂತಹ ಏನು ಒಂದು ಸೋಲನ್ನು ಇಮ್ಮಿಡಿಯೇಟಾಗಿ ಅದನ್ನು ರೆಕ್ಟಿಫೈ ಮಾಡಿಕೊಂಡು ಆತ್ಮಾವಲೋಕನ ಮಾಡಿಕೊಂಡು ಇಂಪ್ರೂವ್ ಆಗ್ತಕ್ಕಂಥ ಪ್ರಯತ್ನಗಳು ಮಾಡಿದ್ದಕ್ಕೆ. ಆದರೆ ಕಾಂಗ್ರೆಸ್ ಏನು ಮಾಡ್ತಾರೆ, ರಾಹುಲ್ ಗಾಂಧಿ ಏನು ಮಾಡ್ತಾರೆ, ಸೋಲ್ತಿದ್ದಂಗೆನೇ ನಮ್ಮ ಸೋಲಿಗೆ ಕಾರಣ ಏನು ಅಂತ ಕೂತ್ಕೊಂಡು ಯೋಚನೆ ಮಾಡಲ್ಲ, ಯಾರ ಮೇಲೆ ಹೋಗ್ಬಿಡೋದು. ಗುಜರಾತ್ ಚುನಾವಣೆ ಸೋತಾಗ ಎಂಥ ದುರಂತಂದೆ ನೋಡಿ. ಗುಜರಾತ್ ಚುನಾವಣೆ ಸೋತಾಗ ರಾಹುಲ್ ಗಾಂಧಿ ಏನು ಹೇಳಿದ್ರು ಗೊತ್ತಾ, ನಮ್ಮ ಕಾರ್ಯಕರ್ತರೆಲ್ಲ ಹೋಗಿ BJP ಜೊತೆ ಕೈ ಜೋಡಿಸ್ಬಿಟ್ಟಿದ್ದಾರೆ, ಅವರಿಬ್ಬರಲ್ಲಿ ಒಳ ಒಪ್ಪಂದ ಆಗ್ಬಿಟ್ಟಿದೆ ಅಂತ ಹೇಳಿ. ಕಾರ್ಯಕರ್ತರ ಮೇಲೆ ಹಾಕೋತೀನಿ ತೊಗೊಂಬಂದು ಸೋಲ್ನ. ಇವಾಗ ನೋಡಿ, ವೋಟ್ ಚೋರಿ ಅಂತ ಹೇಳ್ತಿರೋದು ಕೂಡ ಕಾರ್ಯಕರ್ತರ ಮೇಲೆ ಬ್ಲೇಮ್ ಆಗ್ತಿರೋದು. ಯಾಕೆ ಅಂತ ಹೇಳಿದ್ರೆ, ಚುನಾವಣೆಗೆ ಮುಂಚೆನೇ, ಸುಮಾರು 2-3 ತಿಂಗಳು ಮುಂಚೆನೇ ಎಲೆಕ್ಷನ್ ಕಮಿಷನ್ ಬೂತ್ ವೈಸ್ ವೋಟರ್ ಲಿಸ್ಟ್ ಕೊಟ್ಬಿಟ್ಟಿರುತ್ತೆ. ಒಂದು ಪೇಜಲ್ಲಿ 30 ವೋಟ್ಗಳು ಅಷ್ಟೇ ಇರ್ತದೆ. ನಿಮ್ಮ ಅಕ್ಕಪಕ್ಕದ ಮನೆ ಅಲ್ಲಿನೇ ಕಾರ್ಯಕರ್ತ ಇರ್ತಾನೆ. ಆ 30 ವೋಟಲ್ಲಿ ನಮ್ಮವ್ರು ಯಾರು ಇಲ್ಲ ಎಲ್ಲ ಊರಿಗೆ ಗೊತ್ತಾಗಿರುತ್ತೆ. ಅದಾದಮೇಲೆ ಬೂತ್ ಏಜೆಂಟ್ ಒಬ್ಬ ಕೂತಿರ್ತಾನೆ. ಪೋಲಿಂಗ್ ಆಗೋ ಸಂದರ್ಭದಲ್ಲಿ ಅವರ ಬೂತವರು ಅವ್ರ ಅಕ್ಕಪಕ್ಕದ ಮನೆಯವರು ಅಲ್ಲ ಅಂತ ಹೇಳಿದ್ರೆ ತಕ್ಷಣ ಅವನು ಹಿಡಿತಾನೆ. ಅಲ್ಲಿನ ಕ್ಯಾಂಡಿಡೇಟ್ ಇರ್ತಾನೆ. ಈವನ್ ವೋಟಿಂಗ್ ಟೈಮಲ್ಲೂ ಕೂಡ ಕ್ಯಾಂಡಿಡೇಟ್ ಏನೋ ಹೆಚ್ಚು ಕಡಿಮೆ ಆಗಿರೋ ಅಲ್ಲೇ ಕಂಪ್ಲೇಂಟ್ ಮಾಡ್ಬೋದು. ಚುನಾವಣೆ ಸೋತ ಮೇಲೂ ಕೂಡ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಕಂಪ್ಲೇಂಟ್ ಮಾಡ್ಬೋದು. ಇಲ್ಲಿ ಕಾರ್ಯಕರ್ತ ಕಂಪ್ಲೇಂಟ್ ಮಾಡಲ್ಲ, ಬೂತ್ ಏಜೆಂಟ್ ಕಂಪ್ಲೇಂಟ್ ಮಾಡಲ್ಲ, ಕ್ಯಾಂಡಿಡೇಟ್ ಕಂಪ್ಲೇಂಟ್ ಮಾಡಲ್ಲ, ಸೋತ ಮೇಲೂ ಕೂಡ ಕ್ಯಾಂಡಿಡೇಟ್ ಕಂಪ್ಲೇಂಟ್ ಮಾಡಲ್ಲ. ವರ್ಷ ಆದಮೇಲೆ 1.5 ವರ್ಷ ಆದಮೇಲೆ ರಾಹುಲ್ ಗಾಂಧಿ ವಿಷಯ ಎತ್ತುತ್ತಾರೆ ಅಂತ ಹೇಳಿದ್ರೆ ಕಾರ್ಯಕರ್ತರ ಮೇಲೆ ಹೊಣೆಗಾರಿಕೆ ಆಗ್ತಿರುತ್ತೆ ತಾನೆ, ನಿಮ್ಮಿಂದ ನಾವು ಸೋತಿದ್ದೀವಿ ಅಂತ ಹೇಳಿ. ಈ ಒಂದು ಏನದು ಹೊಣೆಗಾರಿಕೆಯಿಂದ ನುಳ್ಚ್ಕೊಳ್ತಕ್ಕಂಥ ಪ್ರಯತ್ನ ಇದ್ದರೆ ಯಾವ ಪೊಲಿಟಿಕಲ್ ಪಾರ್ಟಿನೂ ಉದ್ಧಾರ ಆಗಲ್ಲ ರೀ. ಒಂದು ಸರಿ ಸೋತಾಗ EVM ಕಾರಣ ಅಂತಾರೆ, ಇನ್ನೊಂದು ಸರಿ ಸೋತಾಗ SIR ಕಾರಣ ಅಂತಾರೆ, ಇನ್ನೊಂದು ಸರಿ ಸೋತಾಗ ವೋಟ್ ಚೋರಿ ಕಾರಣ ಅಂತಾರೆ. ಜನ 10% ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಬಿಹಾರಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಇಷ್ಟು ದೊಡ್ಡ ಪ್ರಮಾಣದ ವೋಟಿಂಗ್ ಯಾವತ್ತೂ ನಡೆದೇ ಇಲ್ಲ ಅಂತ ಹೇಳಿದ್ರೆ, ಜನರನ್ನು ಕಳ್ಳರು ಸುಳ್ರು ಅಂತಕ್ಕಂಥ ಈ ಮನಸ್ಥಿತಿ ಇದೆಯಲ್ಲ ಕಾಂಗ್ರೆಸ್ ಅವ್ರದ್ದು, ಯಾರೇ ನಂಬ್ತಾರೆ ಇವ್ರನ್ನ? ಯಾಕ್ರಿ ನಂಬೇಕು ಇವ್ರನ್ನ? ಇವತ್ತು ದೇಶದಲ್ಲಿ ಡೆವಲಪ್ಮೆಂಟು ಮತ್ತು ಸುರಕ್ಷತೆ ಬಿಟ್ಟರೆ ಬೇರೆ ಯಾವ ವಿಷಯವೂ ಕೂಡ ಜನರನ್ನು ಮುಟ್ಟೋದಿಲ್ಲ. ಡೆವಲಪ್ಮೆಂಟ್ ಜೊತೆಗೆ ಸುರಕ್ಷತೆ. ಇವತ್ತು ಮೋದಿಯಿಂದ ಯಾಕೆ ಇಡೀ ಭಾರತ ನಿಂತಿದೆ ಅಂತ ಹೇಳಿದ್ರೆ, ಮೋದಿಯವರಿಂದ ಡೆವಲಪ್ಮೆಂಟು ನಡೀತಿದೆ, ಸುರಕ್ಷತೆಯೂ ಕೊಡ್ತಾ ಇದ್ದಾರೆ, ಜೊತೆಗೆ ಸಂಸ್ಕೃತಿಯ ಉಳಿವು ಕೂಡ ಆಗ್ತಾ ಇದೆ. ಅದೇ ರೀತಿ NDA ನಿತೀಶ್ ಕುಮಾರ್ ಜೊತೆ ಯಾಕೆ ನಿಂತಿದ್ದಾರೆ 20 ವರ್ಷ ಆದಮೇಲೆ ಅಂತ ಹೇಳಿದ್ರೆ, ಅಲ್ಲಿ ಡೆವಲಪ್ಮೆಂಟ್ ಕೂಡ ನಡೀತಾ ಇದೆ, ಸುರಕ್ಷತೆ ಕೂಡ ಇದೆ, ನಮ್ಮ ಸಂಸ್ಕೃತಿಯ ಅನಾವರಣ ಕೂಡ ಆಗ್ತಾ ಇದೆ. ಹೀಗಾಗಿ ಬಿಹಾರದ ಜನ ಕಾಂಗ್ರೆಸ್ಗೆ ಕಲಿಸಿರ್ತಕ್ಕಂತಹ ಪಾಠ, ವಿರೋಧ ಪಕ್ಷಗಳಿಗೆ ಕಲಿಸಿರ್ತಕ್ಕಂತಹ ಪಾಠ ಮುಂದೆ ಬರ್ತಿರ್ತಕ್ಕಂಥ ದಿನಗಳಲ್ಲಿ ನೋಡಿ. ಮುಂದಿನ ವರ್ಷ 5 ರಾಜ್ಯಗಳ ಚುನಾವಣೆ ಇದೆ. ಪಶ್ಚಿಮ ಬಂಗಾಳ, ಪಾಂಡಿಚೇರಿ, ತಮಿಳುನಾಡು, ಕೇರಳ ಮತ್ತು ಅಸ್ಸಾಂ. ಇಲ್ಲಿ ಅಸ್ಸಾಂ ಮತ್ತು ಪಾಂಡಿಚೇರಿಯಲ್ಲಿ ಮಾತ್ರ BJP ಇದೆ ಬಿಟ್ಟರೆ ಇನ್ನು 3 ರಾಜ್ಯಗಳಲ್ಲಿ ವಿರೋಧ ಪಕ್ಷದಲ್ಲಿರೋದು. ಈಗಾಗಲೇ ಮಮತಾ ಬ್ಯಾನರ್ಜಿಗೆ ಚಳಿ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿದೆ ಪಶ್ಚಿಮ ಬಂಗಾಳದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಬಿಹಾರ ಪಕ್ಕದಲ್ಲೇ ಇರ್ತಕ್ಕಂತಹ ರಾಜ್ಯ, ಸೇಮ್ ಡೆಮೋಗ್ರಫಿ ಆಲ್ಮೋಸ್ಟ್ ಹತ್ತತ್ರ ಇರ್ತಕ್ಕಂಥದ್ದೇನೆ. ಜನಗಳನ್ನ 1 ಸರಿ ಮೂರ್ಖರನ್ನಾಗಿ ಮಾಡ್ಬೋದು, 2 ಸರಿ ಮೂರ್ಖರನ್ನಾಗಿ ಮಾಡ್ಬೋದು. ಯಾಕೆ ಮೂರ್ಖರಾಗ್ತಾರೆ? ನಿಮ್ಮನ್ನು ನಂಬ್ಕೊಂಡು ಮೂರ್ಖರಾಗ್ತಿರ್ತಾರೆ. ಆದರೆ ಪದೇ ಮೂರ್ಖರನ್ನು ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಉತ್ತರ ಕೊಡಬೇಕಾಗಿರೋದು ರಾಜ್ಯ ಸರ್ಕಾರವಾಗಿ ಕೇವಲ ಡೆವಲಪ್ಮೆಂಟು ಮತ್ತು ಸುರಕ್ಷತೆಯಿಂದ. ಅದು ಬಿಟ್ಬಿಟ್ಟು ಮತ್ತೆ ಮಂಕು ಬದಿಯರಿಸ್ತೀವಿ ಅಂತ ಹೋದರೆ ಬಿಹಾರದಲ್ಲಿ ವಿರೋಧ ಪಕ್ಷಗಳಿಗಾಗಿದ್ದ ಗತಿನೇ ಬೇರೆ ರಾಜ್ಯಗಳಲ್ಲಿ ಮತ್ತೆ ವಿರೋಧ ಪಕ್ಷಗಳಿಗಾಗುತ್ತೆ. ಎಚ್ಚರಿಕೆಯಿಂದ. ನಮಸ್ಕಾರ.